ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಬಂಗೇರಾಸ್ ಕುಕಿಂಗ್ ಚಾನಲ್. ಇವತ್ತು ನಾನು ನಂಗ್ ಮೀನಿದು ತವಾ ಫ್ರೈ ಮಾಡ್ತಾ ಇದ್ದೀನಿ ಮಂಗಳೂರು ಶೈಲಿಯಲ್ಲಿ. ತುಂಬಾ ಚೆನ್ನಾಗಿರ್ತದೆ ಇದ್ರ ತವಾ ಫ್ರೈ. ಇದರಲ್ಲಿ ಸಣ್ಣದು ಕೂಡ ಸಿಗ್ತದೆ ನಂಗ್. ಅದು ಸಾರು ಮಾಡ್ಲಿಕ್ಕೆ ತುಂಬಾ ಚೆನ್ನಾಗಿರ್ತದೆ. ಈ ತರ ದೊಡ್ಡ ದೊಡ್ಡದಾದ್ರೆ ತವಾ ಫ್ರೈ ತುಂಬಾ ಸೂಪರ್ ಆಗಿರ್ತದೆ. ನಾನು ಹಾಗೆ ಮೀನ್ ದೊಡ್ಡ ದೊಡ್ಡದುಂಟು, ಹಾಗಾಗಿ ತವಾ ಫ್ರೈ ಮಾಡುವ ಅಂತ ಹೇಳಿ ಮಂಗಳೂರು ಶೈಲಿಯಲ್ಲಿ ತವಾ ಫ್ರೈ ನೋಡಿ ಸೂಪರ್ ಆಗಿರ್ತದೆ. ಹೇಗೆ ಮಾಡುದಂತ ನೋಡುವ ಫ್ರೆಂಡ್ಸ್. ನನ್ನ ಚಾನಲ್ ಅನ್ನು ಫಸ್ಟ್ ಟೈಮ್ ನೋಡ್ತಿರುವವರಾದ್ರೆ ನನ್ನ ಚಾನಲ್ ಒಂದು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ನೋಡಿ, ಇಲ್ಲಿ ನಂಗೆ ಮೀನ್ ತಗೊಂಡಿದ್ದೇನೆ ನೋಡಿ. ಸೋಲೆ ಫಿಶ್ ಅಂತ ಕೂಡ ಹೇಳ್ತಾರೆ ಇದಕ್ಕೆ. ನೋಡಿ, ಕ್ಲೀನ್ ಎಲ್ಲ ಮಾಡ್ಕೊಂಡು ಇಟ್ಕೊಂಡಿದ್ದೇನೆ. ಇದು ಮೀನು ಕಟ್ ಮಾಡೋದು ಕೂಡ ತುಂಬಾ ಸುಲಭ. ತಲೆ ಭಾಗವನ್ನು ತೆಗೆಯೋದು, ಮತ್ತೆ ಇದರ ಸ್ಕಿನ್ ತೆಗಿಲಿಕ್ಕೆ ಉಂಟು, ಸಿಪ್ಪೆ ತೆಗಿಲಿಕ್ಕೆ ಉಂಟು. ಸಿಪ್ಪೆ ಒಮ್ಮೊಮ್ಮೆ ಉಂಟಲ್ಲ, ಇದು ಹಸಿ ಹಸಿ ಫ್ರೆಶ್ ಮೀನಾದ್ರೆ ಸಿಪ್ಪೆ ತೆಗಿಲಿಕ್ಕೆ ಕಷ್ಟ ಆಗ್ತದೆ ಸ್ವಲ್ಪ. ಆಗ ನೀವು ಒಂದು 10 ನಿಮಿಷಗಳ ಕಾಲ ಫ್ರೀಸರ್ ಅಲ್ಲಿ ಇಟ್ಟು ತೆಗೆದ್ರೆ ಸುಲಭ ಆಗ್ತದೆ. ನೋಡಿ, ಈಗ ಮಿಕ್ಸಿಗೆ ಮಸಾಲ ರುಬ್ಲಿಕ್ಕೆ ನಾನು ಒಂದು 20ರಷ್ಟು ಬ್ಯಾಡ್ಗೆ ಮೆಣಸು ತಗೊಂಡಿದ್ದೇನೆ. ನೋಡಿ, ಇದರಲ್ಲಿ ಮಸಾಲ ಚೆನ್ನಾಗಿರ್ತದೆ, ಮಸಾಲ ಚೆನ್ನಾಗಿ ಬರ್ತದೆ, ಖಾರ ಇರೋದಿಲ್ಲ ಅಷ್ಟೊಂದು. ಒಂದು 2 ಚಮಚದಷ್ಟು ಕೊತ್ತಂಬರಿ ಕಾಳನ್ನು ಹಾಕೊಳ್ತಾ ಇದ್ದೇನೆ. ಎಲ್ಲ ಹಸಿ ಹಾಕೊಳ್ಳೋದು, ಹುರ್ಕೊಳ್ಳಿಲ್ಲ ನಾನು. ಜೀರಿಗೆ 1 ಚಮಚದಷ್ಟು ಜೀರಿಗೆ ಹಾಕೊಂಡೆ ನೋಡಿ. ಈಗ ಇದಕ್ಕೆ ನಾನು 1ರಿಂದ 1.5 ಚಮಚದಷ್ಟು ಅರಿಶಿಣದ ಪುಡಿ ಹಾಕೊಳ್ತೇನೆ. ಅರಿಶಿನ ಪುಡಿ ಸ್ವಲ್ಪ ಜಾಸ್ತಿ ಹಾಕಿದ್ರೆ ಫಿಶ್ ಎಲ್ಲ ಮಾಡುವಾಗ ಸ್ವಲ್ಪ ಜಾಸ್ತಿನೇ ಹಾಕೊಳ್ಬೇಕು, ಅಂದ್ರೆ ಸ್ಮೆಲ್ ಇರ್ತದಲ್ಲ ಅದಕ್ಕಾಗಿ. 1 ಲಿಂಬೆ ಗಾತ್ರದಷ್ಟು ಹುಣಸೆ ಹಣ್ಣು ಮತ್ತು 1 ಟೀ ಸ್ಪೂನ್ ಅಷ್ಟು ಬಡೆಸೊಪ್ಪು ಬೇಕಿದ್ರೆ ಹಾಕೊಳ್ಬಹುದು, ಇಲ್ಲದ್ರೆ ಸ್ಕಿಪ್ ಮಾಡ್ಕೊಳ್ಬಹುದು. ಫ್ಲೇವರ್ ಚೆನ್ನಾಗಿರ್ತದೆ ಹಾಕಿದ್ರೆ. ನೋಡಿ, 4 ಎಸಳು ಬೆಳ್ಳುಳ್ಳಿ, 1 ತುಂಡು ಶುಂಠಿ ಹಾಕೊಳ್ತಾ ಇದ್ದೇನೆ ನೋಡಿ. ಈಗ ಉಪ್ಪು ಹಾಕೊಳ್ತಾ ಇದ್ದೇನೆ ನೋಡಿ. ರುಚಿಗೆ ಉಪ್ಪು ಕೂಡ ಮಿಕ್ಸಿಗೆನೆ ಹಾಕೊಳ್ತಾ ಇದ್ದೇನೆ ನಾನು. ಹಾಕೊಂಡು ನೀರೆಷ್ಟು ಬೇಕು ನೋಡ್ಕೊಂಡು ಹಾಕೊಂಡು ಪೇಸ್ಟ್ ಮಾಡ್ಕೊಳ್ತೇನೆ, ಫೈನ್ ಆಗಿ ರುಬ್ಕೊಳ್ತೇನೆ. ಇದ್ರಲ್ಲಿ ಮಸಾಲ ರುಬ್ಕೊಂಡು ತಗೊಳ್ತೇನೆ ನೋಡಿ ರುಬ್ಕೊಂಡಿದ್ದೇನೆ. ಇದನ್ನು ಕೂಡ ಸಣ್ಣ ಆಗ್ಬೇಕು. ಇದಕ್ಕೆ ನಾನು ಸ್ವಲ್ಪ ತೆಂಗಿನ ಎಣ್ಣೆ ಹಾಕೊಳ್ತಾ ಇದ್ದೇನೆ. ತೆಂಗಿನ ಎಣ್ಣೆ ಹಾಕೊಂಡ್ರೆ ಚೆನ್ನಾಗಿರ್ತದೆ, ಕೋಟಿಂಗ್ ಎಲ್ಲ ತುಂಬಾ ಚೆನ್ನಾಗಿ ಇಟ್ಕೊಳ್ಳಿ ಅಂತ ಹೇಳಿ ನೋಡಿ. ಮತ್ತೆ ಮಿಕ್ಸಿ ಮಾಡ್ಕೊಂಡಿದ್ದೇನೆ ನಾನು ನೋಡಿ. ಪೇಸ್ಟ್ ರೆಡಿ ಆಗಿದೆ. ಈಗ ಫಿಶ್ಗೆ ಕೋಟ್ ಮಾಡ್ಕೊಳ್ತೇನೆ ನೋಡಿ. ಚೆನ್ನಾಗಿ ಕೋಟ್ ಮಾಡ್ಕೊಳ್ಬೇಕು ಮೀನಿಗೆ. ನಿಮ್ಗೆ ಬೈಂಡಿಂಗ್ ತುಂಬಾ ಚೆನ್ನಾಗಿ ಬರ್ಬೇಕಂದ್ರೆ ಇದಕ್ಕೆ ಅಕ್ಕಿ ಹಿಟ್ಟು ಇಲ್ಲಾಂದ್ರೆ ಕಾರ್ನ್ಫ್ಲೋರ್ ಏನಾದ್ರು ಹಾಕೊಳ್ಬಹುದು. ಆದ್ರೆ ನಾವು ಈಚೆ ಮಂಗಳೂರು ಕಡೆ ಅದೇನು ಹಾಕುದಿಲ್ಲ. ಹಾಕಲಿಲ್ಲದ್ರೆ ಟೇಸ್ಟ್ ಚೆನ್ನಾಗಿರ್ತದೆ. ನಿಮ್ಗೆ ಕೋಟಿಂಗ್ ಚೆನ್ನಾಗಿ ಬರ್ಬೇಕಂತ ಇದ್ರೆ ಹಾಕೊಳ್ಬಹುದು. ಅದು ಹಾಕುದಾದ್ರೆ ಕೂಡ, ಅಕ್ಕಿ ಹಿಟ್ಟು ಏನಾದ್ರು ಹಾಕೊಳ್ಳೋದಾದ್ರೆ ಕೂಡ ನೀವು ಅರ್ಧ ಗಂಟೆ ಇದು ಮ್ಯಾರಿನೇಟ್ ಮಾಡ್ಲಿಕ್ಕೆ ಇಟ್ಟು ಫ್ರೈ ಮಾಡ್ಲಿಕ್ಕೆ ಆಗುವಾಗ ಹಾಕೊಂಡ್ರೆ ಆಯ್ತು, ಅಕ್ಕಿ ಹಿಟ್ಟು ಇಲ್ಲದ್ರೆ ಕಾರ್ನ್ಫ್ಲೋರ್. ನೋಡಿ, ನಾನೀಗ ಒಂದು ಅರ್ಧ ಗಂಟೆ ಮ್ಯಾರಿನೇಟ್ ಆಗ್ಲಿಕ್ಕೆ ಇಡ್ತೇನೆ. ನಾನೇನು ಹಾಕೊಳ್ಳಿಲ್ಲ. ಹಾಕುದಾದ್ರೆ ಫ್ರೈ ಮಾಡ್ಲಿಕ್ಕೆ ಆಗುವಾಗ ಹಾಕೊಂಡ್ರೆ ಆಯ್ತು ನೋಡಿ. ಕಾವಲಿಗೆ ನಾನು ತೆಂಗಿನ ಎಣ್ಣೆ ಹಾಕೊಂಡಿದ್ದೇನೆ. ಫಿಶ್ ಫ್ರೈ ಮಾಡುವಾಗ ತೆಂಗಿನ ಎಣ್ಣೆನೇ ಯೂಸ್ ಮಾಡ್ಕೊಳ್ಬೇಕು ನೋಡಿ. ಅರ್ಧ ಗಂಟೆ ಇಟ್ಟು ಈಗ ನಾನು ಫಿಶ್ ಅನ್ನು ಫ್ರೈ ಮಾಡ್ಕೊಳ್ತಾ ಇದ್ದೇನೆ. ಉಪ್ಪೆಲ್ಲ ಕಮ್ಮಿ ಇದ್ರೆ ನೋಡ್ಕೊಂಡು ಹಾಕೊಳ್ಳಿ ನೋಡಿ. ಈಗ ಮೀನನ್ನು ಫ್ರೈ ಮಾಡ್ಕೊಳ್ತಾ ಇದ್ದೇನೆ ನೋಡಿ. ಒಂದು ಬದಿ ಚೆನ್ನಾಗಿ ಫ್ರೈ ಆದ ಮೇಲೆ ಮಗುಚಿ ಹಾಕ್ಬೇಕು. ಚೆನ್ನಾಗಿ ಫ್ರೈ ಆಗ್ಲಿಕ್ಕೆ ಬಿಡ್ಬೇಕು. ಒಂದು 5 ನಿಮಿಷಗಳ ಕಾಲ ಆದ್ರೂ ಫ್ರೈ ಆಗ್ಬೇಕು. ಮಧ್ಯಮ ಉರಿಯಲ್ಲಿ ಇಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು, ಒಂದು 5 ಮಿನಿಟ್ಸ್ ಆದ್ರೂ ಕೂಡ ನೋಡಿ. ಮಗುಚಿ ಹಾಕೊಳ್ತಾ ಇದ್ದೀನಿ. ತುಂಬಾ ಸೂಪರ್ ಆಗಿರ್ತದೆ ಫ್ರೆಂಡ್ಸ್, ಟ್ರೈ ಮಾಡಿ ಈ ತರ ಮಂಗಳೂರು ಶೈಲಿ ಫಿಶ್ ಫ್ರೈ ನೋಡಿ, ತವಾ ಫ್ರೈ. ನೀವು ನಾನ್ ಸ್ಟಿಕ್ ತವಾದಲ್ಲಿ ಮಾಡಿದ್ರೆ ಇನ್ನು ಕೋಟಿಂಗ್ ತುಂಬಾ ಚೆನ್ನಾಗಿ ಬರ್ತದೆ. ಇದು ಕಬ್ಬಿಣದ ಕಾವಲಿಯಲ್ಲಿ ಮಾಡ್ಕೊಳ್ತಾ ಇದ್ದೇನೆ, ಹಾಗಾಗಿ ಸ್ವಲ್ಪ ಈ ತರ ಇದಾಗ್ತದೆ. ಆದ್ರೆ ಕಬ್ಬಿಣದ ಕಾವಲಿ ಆರೋಗ್ಯಕ್ಕೆ ತುಂಬಾ ಒಳ್ಳೇದು ನೋಡಿ. ಸೂಪರ್ ಆಗಿ ಬಂದಿದೆ ನೋಡಿ ತವಾ ಫ್ರೈ. ನಂಗು ಮೀನಿದು ತವಾ ಫ್ರೈ ಒಮ್ಮೆ ಟ್ರೈ ಮಾಡಿ ಫ್ರೆಂಡ್ಸ್ ನೋಡಿ. ಮಸಾಲ ತುಂಬಾ ಚೆನ್ನಾಗಿರ್ತದೆ, ಈ ತರ ಮಂಗಳೂರು ಶೈಲಿ ಮಸಾಲ. ಒಮ್ಮೆ ಟ್ರೈ ಮಾಡಿ ಹೇಗೆ ಆಗಿದೆ ಅಂತ ಹೇಳಿ ನನಗೆ ಕಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್. ಥ್ಯಾಂಕ್ ಯು ಫ್ರೆಂಡ್ಸ್.